ಬೇಗ ನಮಗೆ ಬೆಳೆ ಬರಲಿ ಅಲ್ವಾ, ಬೆಳೆ ಬರೋದು ಸಿಕ್ಬಿಟ್ಟು ಸಾಕು ಅಂತ ನೀವು. ಆದ್ರೆ ಅದರಿಂದ ಏನಾಗ್ತಿದೆಪ್ಪ ಅಂದ್ರೆ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ. ಮಣ್ಣಿನ ಮಾಲಿನ್ಯ ಅಂತ ನಾವು ಓದ್ತೇವೆ ಅಲ್ವಾ, ಜಲ ಮಾಲಿನ್ಯ ಅಂತ ಓದ್ತೇವೆ, ವಾಯು ಮಾಲಿನ್ಯ ಅಂತ ಓದ್ತೇವೆ. ಇದನ್ನ ಯಾವುದೇ ಪ್ರಾಣಿಗಳು ಮಾಡ್ತಾ ಇಲ್ಲ, ನಾವೇ ಮಾಡ್ತಿರೋದು, ಮನುಷ್ಯರೇ ಮಾಡ್ತಿರೋದು. ಇದರಿಂದ ಏನೈತೆ, ಜಾಗತಿಕ ತಾಪಮಾನ ವರ್ಷದಿಂದ ವರ್ಷ ಬಿಸಿಲಿನ ತಾಪಮಾನ ಯಾಕೆ ಹೆಚ್ಚಾಗ್ತಿದೆ ಅಂದ್ರೆ, ಒಂದು ಮಣ್ಣು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಆ ಶಕ್ತಿಯನ್ನು ಕಳೆದುಕೊಂಡ ನಂತರ ಅದರಲ್ಲಿ ಬೆಳೆಯುವಂತ ಬೆಳೆಗಳೇನಿದಾವಲ್ಲ ಸಮ ಪ್ರಮಾಣದಲ್ಲಿ ಬೆಳೆಯಲ್ಲವು. ಆ ಮೂಲಕ ನಮಗೆ ಗಿಡ ಮರಗಳಿಲ್ಲ ಅಂದ್ರೆ ನಮ್ಗೆ ಆಕ್ಸಿಜನ್ ಹೇಗೆ ಸಿಗುತ್ತೆ? ಆ ಮೂಲಕ ಏನಾಗುತ್ತಪ್ಪ ಅಂದ್ರೆ ನಾವು ಕುಂಠಿತವಾಗಿ ಬರ್ತಾ ಇದೀವಿ. ಒಂದು, ನಾವು ತಿನ್ನುವಂತ ಆಹಾರ ಇವಾಗ ಏನಾಗಿದೆ, ಎಲ್ಲ ಕಲಬೆರಕೆ, ಯಾವುದು ಕೂಡ ಪ್ಯೂರ್ ಅನ್ನೋದೇ ಇಲ್ಲ. ಹಾಗಾಗಿ ನಮ್ಮ ಆಯುಷ್ ಏನಾಗಿದೆಪ್ಪ ಅಂದ್ರೆ 60ಕ್ಕೆ ಬಂದು ನಿಂತಿದೆ. ಕ್ರಿಕೆಟ್ ನಲ್ಲಿ 50-50 ಅಂತವಲ್ಲ, ಹಾಗೆ 20-20 ಬಂದು ನಿಲ್ಲೋದೇನು ಬಹಳ ದೂರ ಇಲ್ಲ ಅಲ್ವಾ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಾವು ಅಳವಡಿಸಿಕೊಳ್ಳುವಂತಹ, ಹಾಗೆ ನಾವು ತಿನ್ನುವಂತಹ ಆಹಾರ, ನಾವು ಬೆಳೆಯುವಂತಹ ಆಹಾರ. ಹಾಗಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಾವಯವ ಕೃಷಿಯನ್ನು ನೀವೇನ್ ಮಾಡ್ಬೇಕು, ಅಳವಡಿಸಿಕೊಳ್ಬೇಕು. ಹಾಗಾಗಿ ಇದರ ಮುಖ್ಯ ಉದ್ದೇಶವನ್ನ ನೀವೆಲ್ಲರೂ ಕೂಡ ಅರ್ಥಕೊಳ್ಬೇಕು. ಇಲ್ಲಪ್ಪ ಕೆಲವರು ಬಂದಿರ್ಬೋದು, ಇಲ್ಲ ಯಾರು ಕೂಡ ಅನ್ಯತಾ ಭಾವಿಸ್ಬೇಡ್ರಿ. ಮಕ್ಕಳ ಮನೋರಂಜನೆ ಅಂತ ಕೆಲವರು ಬಂದಿದ್ದಾರೆ, ಆದ್ರೆ ಅದಕ್ಕಿಂತ ಮುಖ್ಯ ಉದ್ದೇಶ ಏನಪ್ಪಾ ಅಂದಿದ್ರೆ ನಾವು ಇದರಿಂದ ಏನ್ ಕಲಿಬೇಕು. ಆದ್ರೆ ನೋಡ್ರಿ, ಈಗ ನಮ್ಮ ಕರ್ನಾಟಕದಲ್ಲಿ ರೈತರ ಸಂಖ್ಯೆ ತುಂಬಾ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಉದಾಹರಣೆಗೆ ಈ ಒಂದು ವರ್ಷದ ಅವಧಿಯಲ್ಲೇ ಸುಮಾರು 1136 ಜನ ಸತ್ತಿದ್ದಾರೆ. ಅದರಲ್ಲಿ 120 ಜನರೇ ಹಾವೇರಿಯರಾಗಿದ್ದಾರೆ ನೋಡ್ರಿ ಅಲ್ವಾ. ಇದಕ್ಕೆ ಮುಖ್ಯ ಕಾರಣ ಏನು? ಆತ್ಮಹತ್ಯೆ. ಅದು ಕಡಿಮೆ ಆಗ್ಬೇಕು ಅಂತಂದ್ರೆ ರೈತರಿಗೆ ಸೌಲಭ್ಯ ಸಿಗ್ಬೇಕು. ಹಾಗೆ ನಾವು ಕೃಷಿಯಲ್ಲಿ ಏನ್ ಮಾಡ್ಬೇಕು, ಸಾವಯವನ್ನ ಅಳವಡಿಸಿಕೊಳ್ಬೇಕಂತ ಹೇಳ್ತಾ ನನಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲ ಯುವಕ ಬಳಗ ಕೂಡ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕಾಯ್ದಿದ್ದರೆ ಮಣ್ಣು ಸೇರಬೇಕು ಅನ್ನೋ ಒಂದು ನಾನುಡಿ ಇದೆ. ಹಾಗೆ ಈ ವೇದಿಕೆ ಮೇಲೆ ಗಣ್ಯಮಾನರನ್ನು ಸ್ವಾಗತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ರಾಯನಗೌಡ ಪಾಟೀಲ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮುಂದಿನದಾಗಿ ಕಾರ್ಯಕ್ರಮದ ಪ್ರಮುಖ ಘಟ್ಟ ಮುಖ್ಯ ಅತಿಥಿಗಳ ಅನುಭವ. ಪೂಜಾರಲ್ಲಿ ನಮಿಸುತ್ತಾ, ಊರಿನ ಆದಿ ದೇವರುಗಳಲ್ಲಿ ನಮಿಸುತ್ತಾ, ನಾನು ಮೈಕು